ಆಸ್ಕರ್ ಅವಾರ್ಡು, ಫಿಲಂಫೇರ್ ಅವಾರ್ಡು, ಆ ಅವಾರ್ಡು, ಈ ಅವಾರ್ಡು, ಕಣ್ಕಣಿತ ಅವಾರ್ಡೆಲ್ಲ ಬಂತಪ್ಪ. 6, 4, 3, 8, 16 ಅಂದ್ಕೊಂಡು. ಎ ಆರ್ ರೆಹಮಾನ್ ಒಂದು ಮಾತು ಹಾಡಿದ್ದಾರೆ, ಏನಂದರೆ ಬಾಲಿವುಡ್ಡಿಂದ ನನಗೆ 8 ವರ್ಷದಿಂದ ಅವಕಾಶ ಸಿಕ್ಕಿಲ್ಲ, ನಾನು ಮುಸ್ಲಿಂ ಆಗಿರೋ ಕಾರಣಕ್ಕೆ ಇರ್ಬೋದೇನೋ ಅಂತ. ಇದಕ್ಕಿಂತ ಚೈಲ್ಡಿಶು ಮತ್ತು ಅಸಹ್ಯದ ಸ್ಟೇಟ್ಮೆಂಟ್ ಇನ್ನೊಂದಿಲ್ಲ. ತಗೊಳ್ಳೋವಾಗೆಲ್ಲ ಲಾಭ ತೊಗೊಂಡು ಅನುಭವಿಸಿ, ಆಸ್ಕರ್ ಬಂದಿದ್ದು ಬಾಲಿವುಡ್, ಆಸ್ಕರ್ ತೊಗೊಂಡು ಮತ್ತೊಂದು ತೊಗೊಂಡು ಮಗದೊಂದು ತೊಗೊಂಡು ನಿನ್ನ ಕಾಲ ಮುಗಿದಿದೆಯಪ್ಪ ಅನ್ಬೇಕು ಯಾರು. ನಿನ್ನ ಬ್ರ್ಯಾಂಡ್ ಆಫ್ ಮ್ಯೂಸಿಕ್ ಓಡಲ್ಲ ಅನ್ಬೇಕು. ಓಡೋದಾದರೆ ಇವತ್ತಿನ ಬಿಸ್ನೆಸ್ ವ್ಯವಹಾರದಲ್ಲಿ, ಅದರಲ್ಲೂ ಮೂವಿನವರು ಬಿಡ್ತಾರ, ಯಾರು ಬಿಡ್ತಾರಪ್ಪ? ಎಲ್ಲ ಹೊಸ ಸೀರೀಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ಗಳು, ಮ್ಯೂಸಿಕ್ ಕಂಪೋಸರ್ಗಳು, ಸಿಂಗರ್ಗಳಿಗೆ 6 ಹಾಡು ಆಡೋ ಅಷ್ಟರಲ್ಲೇ ಕಾಣೆ ಆಗಿಬಿಡ್ತಾರೆ, ಹೊಸಬರು ಬಂದ್ಬಿಡ್ತಾರೆ. ಹಂಗಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನು 154 ಇಯರ್ಸ್ ನೀನು ಒಬ್ಬನೇ ಇರಬೇಕೇನಪ್ಪ ಅಂತ ಯಾರೊಬ್ರು ಕೇಳ್ತಾರೆ ಖಂಡಿತ. ಇದು ಎ ಆರ್ ರೆಹಮಾನಿಂದ ಬರಬಾರ್ದಾಗಿದ್ದಿದ್ದು. ಹಾಗೆ ನೋಡಿದ್ರೆ ಆರೋಪ ಇರೋದು ಅಮೀರ್ ಖಾನು, ಶಾರುಖ್ ಖಾನು ಮತ್ತು ಸಲ್ಮಾನ್ ಖಾನ್ ಫಿಲಮ್ಗಳಲ್ಲಿ ಬೇರೆಯವ್ರಿಗೆ ಅವಕಾಶನೇ ಕೊಡಲ್ಲ, ಬರೀ ಮುಸ್ಲಿಮ್ಗೆ ಅವಕಾಶ ಕೊಡ್ತಾರೆ ಅಂತ ಒಂದು ಆರೋಪ ಇದೆ. ಅದನ್ನ ಯಾವನ ಕೇಳಿಸ್ಕೊಂಡಿದ್ದಾನ? ಈ ದೇಶದಲ್ಲಿ ಯಾರು ಆ ಫಿಲಮ್ ನೋಡೋದನ್ನ ಹಂಗೆ ನೋಡಿದಾರಾ? ಇಲ್ಲ. ಹಂಗೆ ನೋಡಿದ್ದಿದ್ರೆ ಏನಾಗ್ತಿತ್ತಪ್ಪ? 3 ಖಾನ್ಗಳು ಯಾಕಪ್ಪ ಬದುಕಬೇಕಾಗಿತ್ತು? ಅವರು ಉಡಾಪೆ ಹೊಡೆದು ಮನೆ ಕಳಿಸ್ಬೇಕಾಗಿತ್ತು ಅವ್ರು. ನಂಗೆ 3 ಜನನ ರೋಲ್ ಮಾಡಿಬಿಟ್ರು ಬಾಲಿವುಡ್ನ. ಈಗಲೂ ಇದ್ದಾರೆ. ಈಗ ಕಡಿಮೆ ಆಗಿದೆ ಸ್ವಲ್ಪ, ಹೊಸಬ್ರು ಬಂದಿದ್ದಾರಪ್ಪ, ಅದಕ್ಕೆ ಏನು ಮಾಡೋಣ? ಹೌದು, ಅವರು ಮುಸ್ಲಿಮರಂದ್ರೆ ಜನ ನೋಡ್ತಾನೆ. ಅವ್ರು ಆಗಿದೆ ಅಂತಂದ್ರೆ ಯಾಕೆ ನೋಡ್ತಾರೆ? ಈಗಲೂ ಮೊನ್ನೆ ಅದಾದ ಶಾರುಖ್ ಖಾನ್ ಫಿಲಮ್ ಓಡ್ತಪ್ಪ. ಹೌದು. ಅಥವಾ ಯಾವುದೋ ಇವ್ರದ್ದು ಅಮೀರ್ ಅಲ್ಲ ಸಲ್ಮಾನ್ ಖಾನ್ದು. ಈಗ ಅದು ಯಾವುದೋ ಒಂದು ಚೈನಾದ ಯಾವುದಕ್ಕೆ ಬರ್ತಾ ಇದೆ ಹೊಸ ಮೂವಿ, ಅದು ಓಡ್ಬೋದಪ್ಪ. ಗಲ್ವಾನ್ ಯಾವುದೋ. ಹೌದು. ಇದು ಟೂ ಮಚ್. ಇದು ಕಾಲ ಮುಗಿದ ಮೇಲೆ ಇಂಥದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡದು ಅಂತ. ಬೇಸಿಕಲಿ ಹಿಂದೂ ಕನ್ವರ್ಟೆಡ್ ಫೆಲೋ. ಹೌದು. ನಾನು ಹೊರಗೆ ಮಾಡ್ಬಿಟ್ಟಿದ್ದೀನಿ, ಅಂಥ ಹಾಡು ಕೊಟ್ಟಿದ್ದೆ, ಇಂಥ ಹಾಡು ಕೊಟ್ಟಿದ್ದೆ. ಹೌದು, ಕೊಟ್ಟಿದ್ರಿ. ನಮ್ಮಲ್ಲೂ ಪಿ ಬಿ ಶ್ರೀನಿವಾಸ್ ಬದುಕಿದ್ರು ಪಾಪ, ಕೊನೆಯ ಕ್ಷಣದವರೆಗೂ ಹಾಡ್ತಾ ಇದ್ರು. ಬಂದಾಗ ಗೌರವದಿಂದ ಹಾಡಿಸೋರು ಅಷ್ಟೇ. ಹಂಗನ್ಬಿಟ್ಟು ಹಳೆ ಪಿ ಬಿ ಶ್ರೀನಿವಾಸ್ ಹಾಡ್ದಂಗೆ ಆಗ್ತಿತ್ತ ಅದು? ಬಟ್ ಇವ್ರು ಹಾಡಿದ್ದು, ಪಿ ಬಿ ಶ್ರೀನಿವಾಸ್ ಬಂದು ಹೇಳಿದ್ರೆ ನಮಗೆ ಎಂಥ ಹಾಡು ಹಾಡಿದ್ದೆ ನಾನು, ಅದಂತ ನನಗೆ ಈಗ ಅವಕಾಶ ಕೊಡ್ತಾ ಇಲ್ಲ ಅಂತ ಅವ್ರು ಅಂದ್ರೆ ಯಾರೇನು ಮಾಡೋಣ ಅದಕ್ಕೆ ಅಂತಿದ್ರು. ಆ ಟೈಮಲ್ಲಿ ಇತ್ತು ಅಷ್ಟೇ. ಜನ ಮೆಚ್ಚಿದ್ರು. ಹೀರೋಗಳು ಈಗ ಅನ್ಕೊಂಡು ಹೋಗ್ಬಿಟ್ರೆ ನಾನು ಹಿಂದೂ ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ಬೋದಾ? ಯಾಕೆ ಕೊಡಬೇಕು? ಫಸ್ಟ್ ಆಫ್ ಆಲ್ ಹಿಂದೂ ಮುಸ್ಲಿಂ ಆಧಾರದಲ್ಲಿ ಕಲೆಗಾರ. ಆಮೇಲೆ ಅದೇನೋ ಒಂದು ರೈಲ್ ಬಿಟ್ಟಿದ್ದಾರಲ್ಲಿ, ಏನದು ಸೃಜನಶೀಲತೆ ಇಲ್ಲದವರು. ನೀವು ಮಾಡಿದಾಗ ಮಾತ್ರ ಸೃಜನಶೀಲತೆ, ಬೇರೆಯವರೆಲ್ಲ ಮಾಡಿದಾಗ ಕಚಡಾನ? ವಾಟ್ ಸಾರ್ಟ್ ಆಫ್ ಎ ಫೆಲೋ? ಐ ಡಿಂಟ್ ನೋ ಈ ಸಚ್. ಹಾಗೆ ಹೇಳಿದ್ರೆ ಅದಕ್ಕಿಂತ ಮೀನ್ ಮೆಂಟಾಲಿಟಿ ಬುದ್ಧಿ ಇನ್ನೊಂದಿಲ್ಲ. ಹೊಳೆ ದಾಟದ ಮೇಲೆ ಡ್ಯಾಶ್ ಡ್ಯಾಶ್ ಅಂದಂಗೆ ಹಂಗಾಯ್ತು. ಆಮೇಲೆ ಈಗ ಈ ಯಶ್ದು ಫಿಲಮ್ಗೆ, ರಾಮಾಯಣ ಫಿಲಮ್ಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಅದಕ್ಕೆ ಯಾರೋ ಒಬ್ಬರು ಇದಕ್ಕೆ ಅಪೋಸ್ಮೆಂಟ್ ಬರಲ್ಬಾರ್ದು. ಇಲ್ಲ, ನಾನು ಬ್ರಾಹ್ಮಣರ ಶಾಲೆಯಲ್ಲಿ ಓದಿರೋದು, ಮಹಾಭಾರತ ಎಲ್ಲ ಬೋಧಿಸ್ತಾ ಇದ್ರು, ಒಳ್ಳೆ ವ್ಯಕ್ತಿಗಳು, ಮೌಲ್ಯಗಳು, ಸಿದ್ಧಾಂತ. ಅಲ್ಲಿ ಮುಸ್ಲಿಂ ಅಂತ ಕೈ ಕೊಡ್ತಾರೆ ಅಂತ, ಇಲ್ಲಿ ಹಿಂದೂಗಳದ್ದು ಮೌಲ್ಯಗಳು ಚೆನ್ನಾಗಿವೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ವಿಶಾಲ ಮನೋಭಾವದರಾಗಿರ್ಬೇಕು ಅವರು? ಇಲ್ಲಿ ನಿಮಗೆ ಇಲ್ಲಿ ಬೇಕಾದಾಗ ಇಲ್ಲಿ ಹಿಂಗೆ, ಅಲ್ಲಿ ಬೇಕಾದಾಗ ಅಲ್ಲ ಹಂಗೆ. ಎಂತ ಡೊಂಗಿತನ ರೀ. ಅನುಕೂಲ ಸಿಂಧು. ಎಸ್. ಇನ್ನು ಪವರ್ ಶೇರಿಂಗ್ ವಿಚಾರದಲ್ಲಿ ಚಿಟಾಪುಟಿ ನಡೀತಾ ಇದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮಹತ್ವದ ಮಾತುಕತೆ ಎಲ್ಲ ಆಗಿದೆ. ಆ ಕಡೆಗೆ ಅಸ್ಸಾಂ ಚುನಾವಣೆ ಇರೋದ್ರಿಂದ 5 ರಾಜ್ಯಗಳ ಚುನಾವಣೆ ಇದೆಯಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂನಲ್ಲಿ ವೀಕ್ಷಕರಾಗಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಅವರು ಹೋಗಿ ಅಲ್ಲಿ ಮಾತುಕತೆ ಮಾಡಿದ್ದಾರೆ. ಕೆ ಜೆ ಜಾರ್ಜ್ ಕೂಡ ಹೋಗಿದ್ದಾರೆ, ಅವರು ಮಾತನಾಡಿದ್ದಾರೆ. ಇನ್ನು ಈ ಕಡೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಕೆ ಎನ್ ರಾಜಣ್ಣ ಮಧ್ಯೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆ ಕಣ ಆಗ್ಬಿಟ್ಟಿದೆ. ಯಾಕಂದ್ರೆ ರಾಜಣ್ಣ ಅವರು ಆ ಕಡೆಗೆ, ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ MLC ರವಿ ಮತ್ತೆ ಆಪ್ತ ಶಿವಮೊಗ್ಗದ ಮಂಜುನಾಥ್ ಗೌಡ ಕೂಡ ನಾಮಪತ್ರ ಹಾಕಿದ್ದಾರೆ. ಈಗ ಅವರು ಕೂಡ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರು ಕರೆದ್ಬಿಟ್ಟು ಒಂದಿಷ್ಟು ಊಟ ಈ ಮಧ್ಯ ಡಿ ಕೆ ಶಿವಕುಮಾರ್ ಫ್ರೆಂಡ್ಸ್ MLAs ಎಲ್ಲ ಮಾತಾಡಿದ್ದಾರೆ. ಒಳ್ಳೊಳ್ಳೆ ನ್ಯೂಸ್ ಬರುತ್ತೆ ಅಂತೇನೋ ಅಂದಿದ್ದಾರೆ ಅಲ್ವಾ? ಹೌದು ಸರ್. ಎಸ್. ದೆಹಲಿಗೆ ಹೈಕಮಾಂಡ್ ಕರೆದಿದೆ ಅಂದರೆ ಇಬ್ಬರಿಗೂ ಬರೋಕೆ ಹೇಳಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇನು ಅವರ ಎಲ್ಲರ ಬೆಂಬಲ ಇತ್ತು. ಅದರ ನಿಟ್ಟಿನಲ್ಲಿ ಕೆಲವರಿಗೆ ಜನಬೆಂಬಲ ಬೇಕು ಅಂತಾರೆ, ಕೆಲವರು ಬೆಳಗ್ಗಿನ ಸಾಯಂಕಾಲದವರೆಗೂ ಹಣ ಲೂಟಿ ಮಾಡಬೇಕು ಅಂತಾರೆ. ಜನ ಬೆಂಬಲವನ್ನು ಇವತ್ತು ಯಾವ ರೀತಿ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷಣವೂ ರಾಜ್ಯದ ಲೂಟಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರಾ? ಈ ಡಿ ಕೆಗೂ ಅಸ್ಸಾಂಗೂ ಏನಪ್ಪ ಸಂಬಂಧ? ಏನೂ ಇಲ್ಲ. ಏನು ಸಂಬಂಧ? ಮತ್ತೆ ಡಿ ಕೆನಲ್ಲಿ ಹಾಕ್ತಾರೆ. ಕೆಪಾಸಿಟಿ ಬೇಕು, ಅದಕ್ಕೆ ಕರೆದಿರ್ತಾರೆ. ಅದ್ರ ಜೊತೆಯಲ್ಲಿ ಇದು ಒಗ್ಗರಣೆ ಟೈಪ್ ಏನಾದ್ರು ಟಾಕಕ್ಕೆ ಬಂದರೆ ಸ್ವಾಮಿ ಕರೆ ಸೋಕಾರ ಮಾಡಿರ್ತಾರೆ.
ಇದು ಫುಟ್ಪಾತ್ ಗಿರಾಕಿಗಳು. ಎಸ್. ಇನ್ನು ಸಿಎಂ ಡಿಸಿಎಂ ಫುಟ್ಪಾತ್ ಗಿರಾಕಿಗಳು ಅದಕ್ಕೆ ರಾಹುಲ್ ಗಾಂಧಿ ಫುಟ್ಪಾತ್ನಲ್ಲಿ ನಿಲ್ಲಿಸಿ ಮಾತನಾಡಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ, ಅದು ವಿವಾದ ಆಗ್ಬಿಟ್ಟಿದೆ ಈಗ. ಡಿಕೆಗೆ ಕೈ ಕೊಡೋದಕ್ಕೆ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆದು ಚಾಣಾಕ್ಷ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ವಿಜೇಂದ್ರ ಅವ್ರ ಲೇವಡಿ. ಈ ಕಡೆಗೆ ಸಿದ್ದರಾಮಯ್ಯನವರಿಗೆ ಲೀಸ್ ಸಿಎಂ ಅಂತ ಟೀಕೆಯನ್ನು ಕುಮಾರಸ್ವಾಮಿ ಮತ್ತೆ ಮುಂದುವರಿಸಿಕೊಂಡಿದ್ದಾರೆ. ಯಾರೇನು ಮಾತಾಡಿದ್ದಾರೆ ವಿಚಾರದಲ್ಲಿ ನೋಡ್ಬೋಣ. ಎಲ್ಲಿಗಾದರೂ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಬರ್ತಿದ್ರು. ಈಗ ರಾಹುಲ್ ಗಾಂಧಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಫುಟ್ಪಾತಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಾಗೋಯ್ತು ನೀವು ಫುಟ್ಪಾತ್ ಗಿರಾಕಿಗಳು ಅಂತ, ನೀವು ಫುಟ್ಪಾತಲ್ಲಿ ಇರೋಕ್ಕೆ ಯೋಗ್ಯರು. ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDS ಇಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಇವ್ರು ಎಷ್ಟು ವರ್ಷ ಇದ್ದಾರೆ? ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಲೀಸ್ಡ್ ರಾಜಕಾರಣಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅಲ್ಲ, ಎಲ್ಲ ರಾಜಕಾರಣಿಗಳು 5 ವರ್ಷಕ್ಕೆ ಅಲ್ವಾ ಸರ್ ಇರೋದು ಲೀಸ್ಡ್ ಮೇಲೆ? ಅಲ್ಲ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದ ರಾಜಕಾರಣ ಮಾಡೋದು ಇದೆಲ್ಲ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಈ ಫುಟ್ಪಾತ್ ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ನಂಗೆ ಇದ್ದಂಗಿದೆ. ಅದು ಫುಟ್ಪಾತ್ ಅಲ್ರಿ, ಏರ್ಪೋರ್ಟ್ ಒಳಗಡೆ ಟಾರ್ಮ್ಯಾಕ್ ಏರ್ಪೋರ್ಟ್ ರೀ. ಬಟ್ ಅದು ಸರಿ ಅಲ್ವಲ್ಲ? ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬೆನಿಫಿಟ್ ಆಫ್ ಡೌಟ್ ಕೊಡಬೇಕು. ಯಾಕೆ ಸರ್? ಅವ್ರಿಗೆ ಏರ್ಪೋರ್ಟ್ ಮೇಲೆ ಬಹಳ ಪ್ರೀತಿ ಇದೆ. ಏರ್ಪೋರ್ಟ್ ಮೇಲೆ ಯಾಕೆ ಸರ್? ಅದು ಅವ್ರ ತಂದೆ ಪೈಲಟ್ ಆಗಿದ್ರು. ಓಹೋ, ಅದಿನ್ನೂ ರಕ್ತದಲ್ಲಿ ಇದೆ ಇರಲ್ವಾ? ಇದ್ದೇ ಇರುತ್ತೆ ಮತ್ತೆ ಡೆಫಿನೆಟ್ಲಿ ಇರುತ್ತೆ. ಈಗ ನಿಮ್ಮ ತಂದೆ ಯಾವುದೋ ಮೂಲ ಕಸುಬು ಮಾಡ್ತಾ ಇದ್ರೆ ನಿಮ್ಗೆ ಅದ್ರ ಮೇಲೆ ಪ್ರೀತಿ ಇರಲ್ವೇನ್ರಿ? 100%. ಮತ್ತೆ ಬಂದು ಹಿಂಗೆ ಹೇಳ್ತೀರಿ. ಸೊ ಅದು ರಕ್ತದಲ್ಲೇ ಇದೆ. ಹಾಗಾಗಿ ನೀವು ಅದನ್ನ ಹಂಗೆ ಟ್ರೀಟ್ ಮಾಡಬಾರ್ದು. ಅದು ಗೌರವದ ಸಂಕೇತ ಅಂತ ಅನ್ಕೋಬೇಕು. ಫುಟ್ಪಾತ್ ಅನ್ಬಾರ್ದು ಅದಕ್ಕೆ. ಫುಟ್ಪಾತ್ ಅನ್ನೋಂಗಿಲ್ಲ. ಓಕೆ. ಇನ್ನು ಬಳ್ಳಾರಿನಲ್ಲಿ ಬ್ಯಾನರು ಗಲಾಟೆ. ನಾಳೆ ಏನೋ ಒಂದು ಪಾದಯಾತ್ರೆ ಅಂತದ್ದೋ ಒಂದು ಸಮಾವೇಶ ಮಾಡ್ಕೋತಾರಂತೆ. ಮಾಡ್ಕೊಳ್ಳಿ, ಯಾವನು ಬೇಡ ಅದನ್ನು. ಪೊಲೀಸ್ನವ್ರು ಬಂದೋಬಸ್ತ್ ಮಾಡಿದಾರಂತೆ. ವೆರಿ ಗುಡ್, ಮಾಡಿ ಮೇಡಮ್ ಅಲ್ವಾ ಹೊಸ SP ಅಲ್ಲಿಗ. ಮೇಡಮ್ ಕರೆಕ್ಟಾಗಿ ಮಾಡ್ರಿ. ಒಂದು 10-16 ಜನ ಹಾಕ್ರಿ, ಹೇಳ್ತೀನಿ. ಭಾಳ ಹಿಂದೆ ಒಬ್ಬರು DG ಲೆವೆಲ್ ಆಫೀಸರ್ ಇದ್ದರು. ಅವ್ರು ಹಂಗೆ ಅವ್ರ ಹೆಸರು ಪಾಪ ಬೇಡ, ವಯಸ್ಸಾಗಿದೆ ಸಿಕ್ಕಾಪಟ್ಟೆ ಅವ್ರಿಗೆ. ಅವ್ರ ಹೆಸರು ಬೇಡ. ಅವ್ರು 3 ಪೊಲೀಸ್ನವ್ರು ಇರೋ ಜಾಗಕ್ಕೆ 30 ಪೊಲೀಸ್ನವ್ರು ಹಾಕ್ಬಿಡೋದು. ಅಲ್ಲಿ ಎಂಥ ಎಂಬರಾಜ್ಮೆಂಟ್ ಬಂದ್ಬಿಡೋದು ಕೆಲವು ಸರಿ ನಮಗೆ ಅಂತಂದರೆ. ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿದ್ದವ್ರೆ 3 ಜನ, ಪೊಲೀಸರು ಜಾಸ್ತಿ. 30 ಕೇಳಿದ್ರೆ ರಿಸ್ಕೇ ಬೇಡ ಅನ್ನೋರು. ರಿಸ್ಕೇ ಬೇಡ ಅನ್ನೋರು. ಅವಾಗೆಲ್ಲ ವಿಧಾನಸೌಧದ ಮುಂಭಾಗದಲ್ಲಿ ಕಬ್ಬನ್ ಪಾರ್ಕಲ್ಲೇ ಪ್ರೊಟೆಸ್ಟ್ ನಡೀತಿತ್ತು. ಶಾಮಿಯಾನ ಹಾಕೊಂಡು ಕೂತ್ಕೊಂಡು ಅಲ್ಲೇ ಪ್ರೊಟೆಸ್ಟ್ ಮಾಡೋರೆಲ್ಲ. ಇವ್ರು ಹಾಕೋರು ಜನನ. ನಾವು ಸಾರ್ ಏನು ಸಾರ್ ಅಲ್ಲೆಲ್ಲ ಹೋದ್ರೆ ಬರೀ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ ಸುಮ್ಮನಿರು ಅನ್ನೋರು. ಹಂಗೆ ಮೇಡಮ್ ಹಾಕ್ರಿ ನೀವು. ಎಸ್. ಇನ್ನು ಮನ್ರೇಗಾ ಯೋಜನೆ ಮರುನಾಮಕರಣ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಮುಗಿತಾನೆ ಇಲ್ಲ. ಅದು ನರೇಗಾ ಬದಲಿಗೆ VB ಜಿ ರಾಮ್ಜಿ ಹೆಸರಿಟ್ಟಿದ್ದಕ್ಕೆ ಸಚಿವ HC ಮಹದೇವಪ್ಪ ಕಿಡಿಕಾರಿಬಿಟ್ಟಿದ್ದಾರೆ. ಗೋಡ್ಸೆ ಗಾಂಧಿ ಅನ್ನಕೊಂಡ್ರೆ BJP ಅವರು ಗಾಂಧೀಜಿ ಅಸ್ತಿತ್ವವನ್ನೇ ತೆಗಿತಾ ಇದ್ದಾರೆ ಅಂತ ಅವ್ರದ್ದು. ಕಡೆಗೆ MP ಪಾಟೀಲ್ ಅವರು ರಾಮನ ಹೆಸರಿನಲ್ಲಿ ಆ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ, ರಾಮನನ್ನ ಬದನಾಮ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಕಿಡಿಕಾರಿದ್ದಾರೆ. ನರೇಗಾನ ರೀಫಿಲ್ ಮಾಡಿದ್ದಾರೆ. ಅದು ಹೆಸರು ಯಾಕೆ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಗಾಂಧೀಜಿ ಅಂದರೆ ರಾಷ್ಟ್ರದ ಪಿತ. ರಕ್ತರಹಿತವಾದಂಥ ಹೋರಾಟಗಳ ಮೂಲಕ ಸ್ವತಂತ್ರ ತಂದುಕೊಟ್ಟು ರಾಮನ ಹೆಸರಲ್ಲೇ ಅದನ್ನ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ. ರಾಮನ ಬದನಾಮ್ ಮಾಡ್ತಾ ಇದ್ದಾರೆ. ಇವತ್ತು ಹೆಸರು ಇಡೋದು ಬಿಡಿ, ಯಾಕಂದ್ರೆ ಮಹಾತ್ಮ ಕೊಂದವರು ಇವರೇ BJP. ರಾಮನ್ ಹೆಸರೇ ಇಲ್ಲ ಅಂದರೆ ಈ ಮಹದೇವಪ್ಪ MP ಪಾಟೀಲ್ ತಲೆ ಏನಿದೆಯೋ ಬನ್ರಿ ಇಲ್ಲಿ ಇಬ್ರು ಒಂಚೂರು ಆಪರೇಷನ್ ಮಾಡಿ ರಿಪೇರಿ ಮಾಡೋಣ ನಿಮ್ಮ ಬ್ರೈನ್ಗಳನ್ನು. ಹೇಳ್ತಾ ಇದ್ದೀವಿ ಅವತ್ತಿಂದ ಬಿಲ್ಲಲ್ಲಿ ರಾಮನ ಹೆಸರಿಲ್ಲ. ನೀವೆಂತ ಪೆದ್ರಾಗಿ ಹೋಗ್ತಾ ಇದ್ದೀರಿ ಬರ್ತಾ ಬರ್ತಾ. ಬರೀ ಬುರುಡೆದಾಸರಾಗಿ ಹೋಗಿದ್ದೀರಿ. ನೀವೇ ಸೇರಿಸ್ಕೊಳ್ಳೋದು. ಎಲ್ಲಿದೆ ರಾಮನ ಹೆಸರದ್ರಲ್ಲಿ? ಇವರೇ ಪ್ರಚಾರ ಕೊಡ್ತಾ ಇದ್ದಾರೆ ಸರ್ ಅದಕ್ಕೆ. ಅಲ್ಲಿ ಬಂದಾಗ ಅದು ಇದರಲ್ಲಿ ಪ್ರಾಸದಲ್ಲಿ ಅದು ಬಂದಿದೆ. ಹೌದು, ರಾಮ ಇಲ್ಲ. ರೋಜ್ಗಾರ್ ಮಿಷನ್ ರೋಜ್ಗಾರ್ ಮಿಷನ್, ರೂರಲ್ ಅದೇನೋ ಅಂತ್ರೆ ಅದೇನೋ ಒಂದು ಮಿಷನ್. ಅದು ವಿಕಸಿತ್ ಭಾರತ್ ಗ್ಯಾರಂಟಿ ರೂರಲ್ ಮಿಷನ್ ಅದೇನೋ ಇದೆ, ರಾಮ್ ಅಂತ ಬರುತ್ತದು, ಗ್ರಾಮೀಣ ಅಂತ. ಹಂಗೆ ಅದಕ್ಕೆ ಅದು ರಾಮ್ ಆಗೋದು. ಅದು ರಾಮ್ ಅಂತ ಹಾಕಿಟ್ರಿ. ಯಾವ ರಾಮ? ನಿಮಗೆ ಮಲಗಿದ್ರೆ ರಾಮ, ಅಷ್ಟಕ್ಕಾದ್ರೂ ಆ ದೇವ್ರು ನಿಮ್ಮನ್ನು ಚೆನ್ನಾಗಿಡ್ತಾನೆ. ಹೆಸರು ಹೇಳ್ತಾ ಇರಿ ಅವನದ್ದು. ಅಲ್ಲ ಸರ್, ಗಾಂಧೀಜಿಯವರೇ ಹೇ ರಾಮ್ ಅಂತ ಕರೀತಾ ಇರ್ಬೇಕಾದ್ರೆ ಇವ್ರು ಯಾಕೆ ನೀವು ಯಾಕೆ ಅದಕ್ಕೆ ಅಪೋಸ್ ಮಾಡಬೇಕು? ಒಂದು. ಎರಡನೇದು,
ಗಾಂಧೀಜಿ ಹೆಸರನ್ನ ಹೇಳೋ ಅಂತಹ ಯೋಗ್ಯತೆ ಕಾಂಗ್ರೆಸ್ಸಿಗರಿಗಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಪರ್ಟಿಕ್ಯುಲರ್ಲಿ ಮಾದೇವಪ್ಪನವ್ರಿಗೆ ಅಥವಾ ಎಂ ಬಿ ಪಾಟೀಲ್ಗೆ ನಿಮ್ಗೆ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಗಾಂಧೀಜಿ ಹೇಳಿದ್ದನ್ನೆಲ್ಲ ಫಾಲೋ ಮಾಡಿದೆ. ಗಾಂಧೀಜಿ ಹೇಸಿಗೆ ತಿನ್ನಬಾರ್ದು ಅಂದಿದ್ರು. ಯಾರಪ್ಪ ಫಾಲೋ ಮಾಡಿದ್ದಾರೆ? ನಾನು ಇವರಿಬ್ಬರಿಗೆಲ್ಲ ಹೇಳ್ತಿರೋದು ಜನರಲ್ಲಿ. ಯಾರಪ್ಪ ಫಾಲೋ ಮಾಡಿದ್ದೀರಿ? ಹೇಸಿಗೆ ತಿನ್ನಬಾರ್ದು. ಹೇಸಿಗೆ ಅಂದ್ರೆ ಗೊತ್ತಲ್ಲ, ತಿನ್ನಬಾರ್ದು ಅಂತ. ಯಾರು ಫಾಲೋ ಮಾಡಿದ್ದೀರಿ? ಗಾಂಧೀಜಿ ಸಿಂಪಲ್ ಆಗಿರ್ರಪ್ಪ ಅಂದರು. ಯಾರಪ್ಪ ಫಾಲೋ ಮಾಡಿದಿರಿ ಅಲ್ವಾ? ಗಾಂಧೀಜಿ ಗುಂಡಾಕ್ಬೇಡ್ರಪ್ಪ ಅಂತಂದ್ರು. ಯಾರ್ಯಾರ ಮನೆಯೊಳಗೆ ಬರಲಪ್ಪ ನೋಡಕ್ಕೆ ಯಾವ್ಯಾವ್ದಿದೆ ಅಂತ. ಅದರಿಂದನೇ ಬೊಕ್ಕಸ ತುಂಬೋದಿಲ್ಲ. ಹಾಂ, ಯಾಕೆ ಸುಮ್ಮನೆ ಬೋರ್ಡ ಬಿಡ್ತೀರಿ ಗಿರಾಕಿಗಳು ಥರ? ಗಾಂಧೀಜಿ ಹೆಸರು, ಗಾಂಧೀಜಿ ಹೆಸರು, ಗಾಂಧೀಜಿ ಹೆಸರು ಅಂತ. ಎಸ್. ಇನ್ನು ಬ್ಯಾನರ್ ತೆರವು ವಿಚಾರವಾಗಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜುಗೌಡ ವಿರುದ್ಧ ಹಲವು ಕೇಸ್ಗಳೆಲ್ಲ ಆಗಿದೆ. ಬಟ್ ಇನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಈಗ ಪ್ರತಿಭಟನೆ ಮಾಡ್ತಾರೆ. ಅರೆಸ್ಟ್ ಮಾಡ್ರಿ ಬೇಗ ಅಂತ ಕೇಳ್ತಾ ಇದ್ದಾರೆ. ಅದೇನೋ ಅವ್ರ ವೈಫ್ಗೆ ಏನೋ ನೋಟಿಸ್ ಕೊಟ್ಟಿದ್ದಾರಂತೆ, ಕರ್ಕೊಂಬನ್ನಿ ಅಂತ. ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯ ನೌಕರರೆಲ್ಲ. ವಿ ಸ್ಟ್ಯಾಂಡ್ ವಿತ್ ರಾಜೀವ್ ಗೌಡ ಅಂತ ರಾಜೀವ್ ಪರವಾಗಿರೋರು ಸರ್ ಅಭಿಯಾನ ನಡೆಸಿದಾರಂತೆ. ಹಾಂ, ನೀ ಸ್ಟ್ಯಾಂಡಾರು ಮಾಡ್ಕೋ, ಸಿಟ್ಟಾರು ಮಾಡ್ಕೋ, ಯಾವನಿಗೆ ಬೇಕು. ನಿಮ್ಮ ತಾಯಿ ಹೆಸರನ್ನು ಕೊಡಿ, ಅದ್ರಕ್ಕೆ ರೀಪ್ಲೇಸ್ ಮಾಡೋಣ. ಅಲ್ಲಿ ಬಹಳ ಸರಳ. ರಾಜುಗೌಡ ಸ್ಟ್ಯಾಂಡೇ ಮಾಡ್ಕೊಳ್ಳಿ, ಸಿಟ್ಟೇ ಮಾಡ್ಕೊಳ್ಳಿ. ಅವನು ಬೇಡ ಅಂದಿರೋನು ಅವ್ರ ಕುಟುಂಬದಲ್ಲಿ. ಅವನು ಏನೇನು ಬೈದಿದ್ದಾನೆ ಮಹಾಪುರುಷ ಜಿ ಇವನು. ಅವನು ಮಹಾತ್ಮ ಗಾಂಧಿ ಸುಪುತ್ರ ಇವನು. ಅವನು ಏನೇನು ಬೈದಿದ್ದಾನೆ, ಅಲ್ಲಿ ಯಾರ್ಯಾರು ಬೈದಿದ್ದಾನೆ ಹೆಣ್ಣು ಮಕ್ಕಳಿಗೆ, ಅದಕ್ಕೆಲ್ಲ ನೀವು ಯಾರ ಹೆಸರು ಕೊಡ್ತೀರಿ? ನಿಮ್ಮ ಕುಟುಂಬದಲ್ಲಿ ಹೆಂಗಸರು ಅದನ್ನ ಹಾಕೋಣ. ಆಗ್ಲಿವೆ ಐ ಸ್ಟ್ಯಾಂಡ್ ವಿತ್ ದಟ್ ಅಂತ ಅದಕ್ಕೂ ಹೋಗಿ ನೋಡೋಣ. ಅಲ್ಲ, ಈ ಪ್ರತಿಭಟನೆ ಮಾಡ್ತಾ ಇರೋರ್ ಮನೇಲಿ ಯೋಗ್ಯತೆ ಇಲ್ಲದೆ ಇರೋರು ಪ್ರತಿಭಟನೆ ಮಾಡೋದು. ಶೇಮ್ ಆನ್ ಯು. ಪ್ರತಿಭಟನೆ ಮಾಡ್ತಿರೋರಿಗೆ ನಿಮ್ದು ಲಾಯಲ್ಟಿ ಇದ್ರೆ ಅದನ್ನ ಬಿಯಾಂಡ್ ಇಟ್ಕೊಳ್ಳಿ. ಇದರಲ್ಲಿ ನಾಟ್ ಇನ್ ದಿಸ್. ಹೌದು, ಅಯೋಗ್ಯತನ ತೋರಿಸಬಾರ್ದು. ದೇರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಅದು ಯಾರು ಆಗಿರಲಿ. ಬಟ್ ಇನ್ನೂ ಅರೆಸ್ಟ್ ಮಾಡಕ್ಕೆ ಇಷ್ಟೊಂದು ಡಿಲೇ ಯಾಕೆ ಸರ್? ಅದು ಬಿಡಿ, ಅವನು ಬೇಲ್ ಸಿಕ್ಕವರೆಗೂ ಸಿಕ್ಕಲ್ಲ, ಅವನು ಬರಲ್ಲ ಬಿಡಿ. ಬೇಲ್ ಸಿಗೋ ರೂಲಿಂಗ್ ಪಾರ್ಟಿ ಏನು ಕತೆ ಕಾಯಕಿದ್ದೀನಾ? ಬೇಲ್ ಸಿಗೋವರೆಗೂ ಮತ್ತೆ ಬಾಯ್ ಮುಚ್ಕೊಂಡಿರಿ. ತಗೊಂಡ್ಮೇಲೆ ಬರ್ತೀನಿ. ಬಂದ ಆಮೇಲೆ ಆ ಒಮ್ಮನ ಮೇಲೆ ಏನೇನು ಹೊಸ ಕತೆ ಕಟ್ಬೋದೋ ಕಟ್ಟೋಣ. ಆ ಒಮ್ಮನೇ ಸರಿ ಇಲ್ಲ ಅಂತ ಸ್ಟೋರಿ ತರೋಣ. ಮಾಡ್ಬೋದು ಸರ್, ಮಾಡ್ಬೋದಲ್ಲ, ಮಾಡೋದೇ. ನೋಡ್ತಾ ಇರಿ, ಹಂಗೆ ಆಗುತ್ತೆ. ನೋಡ್ತಾ ಇರಿ ನೀವು ಇನ್ನೂ. ಎಸ್.